ಪ್ರಭು, 1,00,000 ಸಂವತ್ಸರದಲ್ಲಿ ಇಂಥವನ್ನ ನಾನು ನೋಡಿದ್ದು ಇದೇ ಮೊದಲು ಅಂತೀರಿ. ಆದ್ರೆ ಹೆಂಡತಿ ಕರೆದ್ಲು ಅಂತ ನೆಪ ಹೇಳಿ ಒಂದು ಆತ್ಮನ ಭೂಲೋಕಕ್ಕೆ ಕಳಿಸ್ತಿದ್ದೀರಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳಬಹುದೇ? ಇದು ಭಗವಂತನ ಸಂಕಲ್ಪ. ಆತನ ಹೆಂಡತಿ ಈ ಸಮಯದಲ್ಲೇ ಕರೆದಿದ್ದು ಕೂಡ ಅದೇ. ಅಸಂಪೂರ್ಣವಾದ ಭಗವಂತನ ಕೆಲಸ ನೆರವೇರಿಸೋದಕ್ಕೋಸ್ಕರ ಈ ಜೀವವನ್ನು ಹಿಂದಕ್ಕೆ ಕಳಿಸಿದ್ದೀನಿ. ಇದು ಲಯಕಾರನ ಆಜ್ಞೆ. ಯಾಕೆ ಹೆದರ್ತಾ ಇದ್ಯಾ? ನಾನು ಉಪೇಂದ್ರ ರಾಜು. ಉಪೇಂದ್ರ ರಾಜು? ಹಾ, ಉಪೇಂದ್ರ ರಾಜು ನಾನೇನೆ. ಉಪೇಂದ್ರ ರಾಜು, ನೀನೇನಾಯ್ತು? ಹೌದಮ್ಮ, ನಾನೇ. ಯಾಕಮ್ಮ, ಯಾಕೆ ಅಳ್ತಾ ಇದ್ಯಾ? ಏನ್ ಪ್ರೇಮ, ಈಗ ನನ್ ನೆನ್ಪಾಯ್ತಾ ನಿನ್ಗೆ? ಇಷ್ಟು ದಿನ ಮರ್ತೇ ಬಿಟ್ಟಿದ್ಯಲ್ಲ ನನ್ನ. ಏನ್ ಮಾತಂತ ಆಡ್ತಿದ್ಯಾ? ನಿನ್ ಹೇಗ್ ಮರ್ಯಾಕ್ ಸಾಧ್ಯ? ಮತ್ತೆ ಇಷ್ಟು ದಿನ ನಿನ್ನ ಕೂಗ್ಲೇ ಇಲ್ಲ. ಕೂಗಿದ್ರೆ ನಿಜವಾಗ್ಲೂ ಬರ್ತಿದ್ಯಾ? ಹತ್ತಿದ್ರಳಿ ಆಸನ ಬಡಿಯ ನೀನ್ ಕೂಗಿದ್ರೆ ಬರ್ದೇ ಇರ್ತಿದ್ನ. ಟಕ್ ಅಂತ ನಿನ್ ಮುಂದೆ ಬಂದ್ ನಿಂತಿರ್ತಿದ್ದೆ. ಅದು ನೀನ್ ಕರೆದ್ರೆ ಬರ್ದೇ ಇರ್ತೀನ ಚಿನ್ನ. ಇದುವರೆಗೂ ಯಮುನ್ ಜೊತೆ ಅದೇ ಜಗಳ. ನೀನ್ ಹೋಗಂಗೆ ಇಲ್ಲ ಅನ್ಬಿಟ್ಟ. ನನ್ನ ಹೆಂಡತಿ ಕರಿತೀಯಾಳೆ, ನಾನು ಹೋಗ್ಲೇಬೇಕು, ನೀನ್ ಏನ್ ಬೇಕಾದ್ರೆ ಮಾಡ್ಕೊ ಅನ್ಬಿಟ್ಟೆ. ಟಕ್ ಅಂತ ನಿನ್ ಮುಂದೆ ಬಂದ್ಬಿಟ್ಟೆ. ಹೌದು ಚಿನ್ನ. ಉಪೇಂದ್ರ ರಾಜು, ಅದೇನಯ್ಯ ಉಪೇಂದ್ರ, ಈ ರೀತಿ ಮಾತು ಬದಲಾಯಿಸ್ಬಿಟ್ಟೆ? ಹೆಂಡತಿರ ಹತ್ರ ಹೀಗೆ ಹೇಳ್ಬೇಕು, ಟಪಾರ್ ಅಂತ ಕರ್ಗೋಗ್ತಾರೆ. ಬಹಳ ಬುದ್ಧಿವಂತ ನೀನು. ಪ್ರೇಮ, ಅವಾಗ ಹೇಗಿದ್ಯೋ ಈಗ್ಲೂ ಹಾಗೇ ಇದ್ಯಾ. ಒಂದು ಚೂರು ಬದಲಾವಣೆ ಇಲ್ಲ. ಎಲ್ಲ ಆಂಗಲ್ ಅಲ್ಲೂ ಹಾಗೆ ಇದ್ಯಾ. ಸೇಮ್ ಟು ಸೇಮ್. ಏನಿದು? ಮುದ್ದಾದ ಸೊಂಟಕ್ಕೆ ದೃಷ್ಟಿ ಬಟ್ಟಿಟ್ಟೆ ಚಿನ್ನ. ನೀನ್ ಬೇರೆ, ಈ ವಯಸ್ಸಲ್ಲಿ ದೃಷ್ಟಿ ಬಟ್ಟ? ವಯಸ್ಸೇನ್ ಬಂತು ವಯಸ್ಸು. ನೀನ್ ಮದುವೆ ಆಗ್ಬೇಕಾದ್ರೆ ಹೇಗಿದ್ಯೋ ಈಗ್ಲೂ ಹಾಗೆ ಇದ್ಯಾ. ಆಹಾ, ಆ ಸೊಂಟ ನೋಡ್ತಿದ್ರೆ ಮೊದಲ ರಾತ್ರಿ ಶೋಭನಾನೇ ಜ್ಞಾಪಕ ಬರುತ್ತೆ. ಆಹಾ, ರೂಮು ಕೂಡ ಹಾಗೆ ಇದೆ. ಪ್ರೇಮ, ಆ ಕೀ ಗೊಂಚಲು ಯಾಕಲ್ಲಿಟ್ಟಿದ್ಯಾ? ಅದು ನೀನ್ ಸೊಂಟದಲ್ಲಿ ತಾನೇ ಇರ್ಬೇಕು. ಈ ವಯಸ್ಸಲ್ಲಿ ನನಗೆ ಕೀ ಗೊಂಚಲು? ವಯಸ್ಸು ಅಂದ್ರೆ ನೋಡು ಮತ್ತೆ. ಹೋಗು, ತಗೋ ಹೋಗು. ಹೋಗಮ್ಮ, ಮುದ್ದ ಕಾಣಿಸ್ತೀಯ, ಹೋಗು. ಸ್ವಲ್ಪ ಸೆರಗ್ ಜರಗ್ಸು. ಇನ್ನೊಂದ್ ಸ್ವಲ್ಪ ತೆಗ್ಗಿ, ಇನ್ ಸ್ವಲ್ಪ. ಈಗಿಟ್ಕೋ. ವಾ, ಇದ್ರ ಅಳಿಯಾಸನ ಬಡಿಯ ಇದಲ್ವಾ ಪ್ರೇಮ? ಏಯ್, ನೀನ್ ನಾಚ್ಕೊಂತಿದ್ರೆ ಏನ್ ಅನಿಸ್ತಿದೆ ಗೊತ್ತಾ? ಏನನ್ಸುತ್ತೆ? ಗುಂಡಿಗೆಯಲ್ಲಿ ಯಾವುದೋ ಗೆಜ್ಜೆನಾದ ಚಿಲ್ 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 ಅಂತ ಸೌಂಡ್ ಬರ್ತಾ ಇದೆ.